ಐ ಕಮ್ ಇನ್ ಸರ್? ಫೈಲ್ ರೆಡಿ ಇದೆ ಸರ್. ಮೇ ಐ ಕಮ್ ಇನ್ ಸರ್? ಬನ್ನಿ. ಸರ್, ಅದು ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ವಾಟ್? ಯಾಕ್ರಿ ಬರ್ತೀರಾ ನೀವು ಆಫೀಸ್ಗೆ? ಶಿಟ್. ಎಕ್ಸ್ಕ್ಯೂಸ್ ಮಿ ಸರ್, ಕ್ಯಾನ್ ಐ? ಎಲ್ಲರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋ ನನ್ನ ಗೆಳೆಯನ ಜೀವನದಲ್ಲಿ ನಡೆಯೋ ವಿಚಿತ್ರ ವಿಸ್ಮಯ ಆದರೂ ಸತ್ಯ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆದ್ರಾ? ನೀವೇ ನೋಡಿ. ಪ್ರೀತಿಯ ದಾರಿಲಿ ನಿನ್ನನೆ ನೋಡಿದೆ, ನೋಡುತ್ತಾ ನೋಡುತ್ತಾ ಕನಸಲಿ ತೇಲಿದೆ. ಒಲವಿಗೆ ಹೃದಯದ ಬಾಗಿಲು ತೆರೆದಿದೆ. ಪ್ರೀತಿಯೇ ಕಾಯುವೆ, ಒಪ್ಪಿಕೋ ನನ್ನನೇ. ಪ್ರೀತಿಯ ದಾರಿಲಿ ನಿನ್ನನೆ ನೋಡಿದೆ, ನೋಡುತ್ತಾ ನೋಡುತ್ತಾ ಕನಸಲಿ ತೇಲಿದೆ. ಅದೇ 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 ಪ್ರೀತಿ ಶುರು 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 ಆಗಿದೆ. ಪ್ರತಿ ಕ್ಷಣ ನಿನ್ನದೇ ಧ್ಯಾನ ಮಾಡಿದೆ. ಅಂತರಂಗದಲ್ಲಿ ನೆಲೆಸಿರುವೆ ನೀ, ಪ್ರೀತಿಯ ಬಲೆಗೆ ಸಿಲುಕಿರುವೆ ನೀ. ಭಾವನೆಯ ಜೀವನೇನಾಗಿರುವೆ. ಕನಸಿನ ಹಾದಿಲಿ ನಿನ್ನನೆ ನೋಡಿದೆ. ಪ್ರೀತಿಯ ಸೆರೆಯಲಿ ನಾ ಕಾಣೆಯಾಗಿದೆ. ನಿನ್ನಯ ಹೆಸರನ್ನು ಹೃದಯವು ಮಿಡಿದಿದೆ. ಪ್ರತಿಕ್ಷಣ ಪ್ರೀತಿಯು ನಿನ್ನನೇ ಬೇಡಿದೆ. ಮತ್ತೆ ಮತ್ತೆ ಏನಿಲ್ಲ. ನಾನು ಯಾಕಪ್ಪ ಮಗ್ಗಾಗ್ಬಾರ್ದಿತ್ತು? ನಾನು ಯಾಕೆ ಮಗ್ಗಲಿರೋ ಕಾಫಿ ಆಗ್ಬಾರ್ದು? ರಿಯಲಿ? ನಾನು ಈ ಕ್ಷಣ ನಂಬೋದಾ? ಟ್ರಸ್ಟ್ ಮೀ. ಪ್ರೀತಿಯ ದಾರಿಲಿ ನಿನ್ನನೆ ನೋಡಿದೆ.
ಮನಸ್ಸಲ್ಲಿ ತೇಲಿದೆ. ಒಲವಿಗೆ ಹೃದಯದ ಬಾಗಿಲು ತೆರೆದಿದೆ. ಪ್ರೀತಿಯೇ ಕಾಯುವೆ, ಒಪ್ಪಿಕೋ ನನ್ನನೇ. ಏನ್ ಸಾಹೇಬ್ರು ಇಷ್ಟೊಂದು ಯೋಚನೆ ಮಾಡ್ತಿರೋ ಹಾಗಿದೆ? ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಓಹ್, ಅಪ್ಪಿ, ಒಂದು ಕಿಸ್ ಕೊಡ್ಲಾ? ಅಪ್ಪಿ, ಐ ಲವ್ ಯು. ಐ ಟ್ರಸ್ಟ್ ಯು. ಯಾರು ಇವನು? ಯಾವತ್ತೂ ಆಫೀಸಲ್ಲಿ ಕಂಡಿಲ್ಲ. ಫ್ರೆಂಡ್ ಇರ್ಬೋದು. ಏ ಮಗ, ಐಶ್ವರ್ಯದ ಮತ್ತೆ ಶುರುವಾಯ್ತಲ್ಲೋ. ಇನ್ಮೇಲೆ ನಮ್ಮ ಕಣ್ಣೆಲ್ಲ ತಂಪೆ ತಂಪು. ಹೇಗೋದು? ಇನ್ನೇನೋ ಮತ್ತೆ ಅವನಿಲ್ಲ ಅಂತಾನೆ ನಮ್ಮರ ಜೊತೆ ಸುತ್ತಾಟ ಮುದ್ದಾಟ ಎಲ್ಲ. ಮತ್ತೆ ಮದ್ವೆ ಇದೆಲ್ಲ ಹುಡುಗಿರ್ ಪ್ಲಾನ್ ಕಣ ಮಗ. ಇದು ದುಡ್ಡಿದ್ದಾರನ್ನ ಇಟ್ಕೊಳ್ತಾರೆ, ಪ್ರೀತಿಸೋರ್ನ ಮದ್ವೆ ಆಗ್ತಾರೆ. ಅವಳ ಬಗ್ಗೆ ಇನ್ನೊಂದು ಮಾತಾಡಿದ್ರು ಸಾಯಿಸ್ಬಿಡ್ತೀನಿ. ಏನಿದು ನಿಂದು ಹೊಸ ಅವತಾರ? ಕೊಡಿಲಿ. ಮಧ್ಯಾಹ್ನದಿಂದ ಎಷ್ಟೆಲ್ಲ ಕಾಲ್ ಮಾಡ್ತಾ ಇದ್ದೀನಿ ನಿನ್ಗೆ. ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ ನೀನು? ಏನಾಗಿದೆ ನಿನ್ಗೆ? ಯಾಕೆ ಹಿಂಗೆ ಆಡ್ತಿದ್ಯಾ? MD ಅವ್ರ ಮಗ ಬಂದಿದ್ದಾರೆ, ಮೀಟ್ ಮಾಡ್ಸೋಣ ಅನ್ನೋಷ್ಟರಲ್ಲಿ ಬಂದಿದ್ಯಲ್ಲ. ಅಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತು ನಿನ್ಗೆ? ಏಯ್, MD ಇಂಪಾರ್ಟೆಂಟ್ ನಿನಗೆ? ಅಪ್ಪಿ, ನಿಜವಾಗ್ಲೂ ನೀನೇನೇ ಇದೆಲ್ಲ ಮಾತಾಡ್ತಿರೋದು? ಅವನು ಬಂದಾಗಿಂದ ನಿನ್ನ ನಡವಳಿಕೆನೇ ಹಿಡಿಸ್ತಾ ಇಲ್ಲ. ಛೂ, ನಿನ್ನಿಂದ ಈ ಮಾತುಗಳನ್ನ ಕೇಳೋ ಶಕ್ತಿ ನನಗಿಲ್ಲ. ನಿನ್ನ ಕಲ್ಪನೆಗೂ ಮೀರಿ ನಾನು ನಿನ್ನ ಪ್ರೀತಿಸ್ತೀನಿ. ಟ್ರಸ್ಟ್ ಮೀ. ಸರಿ, ಆದರೆ ಇನ್ನು ಮುಂದೆ ಅವನಿಂದ ದೂರ ಇರು. ಮಚ್ಚಿ, ಈ ಸಂಸಾರ ಆದ್ಮೇಲೆ ಗಂಡ ಹೆಂಡತಿಗಳ ಮಧ್ಯೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇರುತ್ತೆ. ಇಂಥದೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ಜೀವನದಲ್ಲಿ ಸಮಸ್ಯೆಗಳು ಕಾಮನ್, ಆದ್ರೆ ಸಂಸಾರನೇ ಸಮಸ್ಯೆ ಆಗ್ಬಾರ್ದು. ಹಾಯ್, ಸರಿಯಾಗಿ ಮಾಡ್ತೀನಿ ಇವತ್ತು ನಿನಗೆ. ಆಫೀಸಿಂದ ಹೊರಡ್ತಾ ಇದ್ದೀನಿ. ಸರಿ, ಮನೆಗೆ ಬರ್ತೀನಿ. ಏನು ವೈಫಾ? ಅವತ್ತು ನನ್ನ ಮೇಲೆ ಕೈ ಮಾಡಿದೆ, ನನಗೇನು ಬೇಜಾರಿಲ್ಲ. ಆದರೆ ನಿಂಗೆ ಹಿಂಗಾಗಬಾರ್ದಾಗಿತ್ತು. ಏನಾಯ್ತು? ಏಯ್, ಜೀವನದಲ್ಲಿ ಒಬ್ರು ಒಳ್ಳೇದು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡಬಾರ್ದು. ಇದ್ದಾಗ ಮಗ, ಇಂಥ ವಿಚಾರದಲ್ಲಿ ಯಾರ್ಯಾರೋ ಮಾತು ಕೇಳ್ಕೊಂಬಿಟ್ಟು ಸಂಸಾರ ಹಾಳು ಮಾಡ್ಕೊಂಬೇಡ. ನನ್ನನ್ನೂ ನಂಬೇಡ. ಜೀವನ ಅಂದ್ರೇನೆ ನಂಬಿಕೆ ಮಚ್ಚ.
ದೊಡ್ಡವ್ರು ಹೇಳಿಲ್ವಾ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ. ಏಯ್ ಬಾಬಾ, ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಐಶು, ಆಫೀಸಿಗೆ ಲೇಟ್ ಆಯ್ತು, ತಿಂಡಿ ರೆಡಿನಾ? ಇವತ್ತು ಆಫೀಸಿಗೆ ರಜೆ. ರಜನಾ? ಏನಿವತ್ತು ಮೇಡಮ್ ಫುಲ್ ಖುಷಿಯಾಗಿದ್ದೀರಿ? ನಿನ್ನೆ ಆಫೀಸಲ್ಲಿ ಏನಾಯ್ತು ಗೊತ್ತಾ? ಹಲೋ ಐಶ್ವರ್ಯ, ನನ್ನ ಕಂಪನಿಗೆ ಎಷ್ಟೋ ಜನ ಬಂದರು, ಎಷ್ಟೋ ಜನ ಹೋದರು, ಬಟ್ ಯು ಆರ್ ವೆರಿ ವೆರಿ ಸ್ಪೆಷಲ್ ಟು ಮೀ ಆ್ಯಂಡ್ ದಿಸ್ ಕಂಪನಿ ಆಲ್ಸೋ, ಬಿಕಾಸ್ ಯುವರ್ ವರ್ಕ್ ಈಸ್ ಸೋ ನೈಸ್. ಥ್ಯಾಂಕ್ ಯು ಸರ್. ಅದಕ್ಕೋಸ್ಕರ ನಿಮಗೆ ಈ ಪ್ರಮೋಷನ್. ಥ್ಯಾಂಕ್ ಯು ಸರ್. 1 ಮಿನಿಟ್. ಈ ಪ್ರಮೋಷನ್ಗೋಸ್ಕರ ಒಂದು ಚಿಕ್ಕ ಪಾರ್ಟಿ ಇಟ್ಕೊಂಡಿದ್ದೀವಿ. ನಿಮ್ಮ ಹಸ್ಬೆಂಡ್ ಜೊತೆ ನೀವು ಬರಲೇಬೇಕು. ಸೊ ಇವತ್ತು ನಾವು ಪಾರ್ಟಿಗೆ ಹೋಗ್ತಾ ಇದ್ದೀವಿ. ನಾನು ಬರಲ್ಲ. ಯಾಕಪ್ಪಿ ಕೋಪ? ನನಗೆ ಪ್ರಮೋಷನ್ ಸಿಕ್ಕಿದೆ, ಅಟ್ಲೀಸ್ಟ್ ನನಗೊಂದು ವಿಶ್ ಮಾಡಲ್ವಾ? ಹೇಳು, ವಿಶ್ ಮಾಡು. ಕಂಗ್ರಾಟ್ಸ್. ಇದು ನನ್ನ ಅಪ್ಪಿ ಅಂದರೆ. ಸರಿ, ಹಾಗಿದ್ರೆ ನಾನು ತಿಂಡಿ ರೆಡಿ ಮಾಡ್ಲಾ? One minute, baby. Welcome to my world. ಹಾಯ್ ಸರ್. Hello. Hi. ಹಲೋ. ಹಾಯ್. ಬೇಗ ಮುಗಿಸ್ಕೊ. ಓಕೆ. ಗುರು, ಇವತ್ತೇ ಕಂಪ್ನಿಗೆ ಬರ್ತವ್ರೆ, ಇವತ್ತೇ ಪಾರ್ಟಿ ಬೇರೆ, ಒಂಥರ ಅದೃಷ್ಟ ಗೊತ್ತಲ್ಲ. ಇವತ್ತು ನಮ್ಮ MD ಅವ್ರಿಗೆ ರಸಿಕರ ಹೋಗದ ರುಚಿ. ಅಯ್ಯೋ ಅಣ್ಣ, ಹಚ್ಚಬೇಕು ಅನ್ಸುತ್ತಲ್ಲ. ಸುಮ್ನೀರು. ಏ ಅಣ್ಣ, ನಿಮಗೆ ವಾಸನೆ ಇಲ್ವಾ? ಮೈಕಟ್ನ ನೋಡು ಒಂದ್ಸರಿ. ಇವತ್ತು ನಮ್ಮ MD ಬಿಟ್ಟಿರಕ್ಕೆ ಸಾಧ್ಯನೇ ಇಲ್ಲ. ಏಯ್ ಅರೆ, ಯಾಕೆ ಆಡ್ತಿದ್ಯಾ? ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆ? ಪ್ರಮೋಷನ್ ಕೊಡೋದಲ್ಲದೆ ನಮಗೋಸ್ಕರ ಪಾರ್ಟಿ ಬೇರೆ ಅರೇಂಜ್ ಮಾಡಿದ್ದಾರೆ. ಆದ್ರೆ ನೀನು ಇಷ್ಟು ಕೆಟ್ಟದಾಗಿ ಬಿಹೇವ್ ಮಾಡಿ ಎಲ್ರ ಮುಂದೆ ಅವಮಾನ ಮಾಡಿದೆ. ಏಯ್, ಪ್ರಮೋಷನ್? ಅವನ್ ಪ್ರಮೋಷನ್ ಕೊಟ್ಟಿರೋದು ಅವನ ಕಂಪ್ನಿಗಲ್ಲ, ಹೆಡ್ಗೆ. ನಿನ್ನ ದೇವ್ರು ಅನ್ಕೊಂಡಿದ್ನಲ್ಲೋ, ನಿನ್ಗ ಯೋಗ್ಯತೆನೇ ಇಲ್ಲ. ಏನೇ ಯೋಗ್ಯತೆ ಬಗ್ಗೆ ಮಾತಾಡ್ತಿದ್ಯಾ? ನಿನ್ನ ಯೋಗ್ಯತೆ ಏನು? ಗಂಡನ ಎದುರಿಗೆ ಇನ್ನೊಬ್ಬನ ಜೊತೆ. ನಿನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಾನು ಕೊಡ್ಬೇಕಾಗಿಲ್ಲ, ಇಡೀ ಕಂಪ್ನಿನೇ ಕೊಡ್ತಾ ಇದೆ. ಯಾರೇನೋ ನನ್ನ ಕ್ಯಾರೆಕ್ಟರ್ ಬಗ್ಗೆ ಸರ್ಟಿಫಿಕೇಟ್ ಕೊಡೋದು? ನನಗೆ ಆ ಥರ ಬುದ್ಧಿ ಏನಾದರೂ ಇದ್ದಿದ್ರೆ ನಾನು ಹಿಂದೆ ಸುತ್ತಿದ್ದಲ್ಲ. ನಿನ್ನನ್ನು ಯಾವಳೋ ಮದ್ವೆ ಆಗ್ತಿದ್ಲು, ನಾನು ಯಾರಿಗೂ ತಗ್ಗಿ ಬಗ್ಗೆ ನಡೆದೋಳಲ್ಲ. ಆದ್ರೆ ನಿನಗೆ ಬೆಲೆ ಕೊಟ್ಟೆ. ಯಾಕೇಳು? ಪ್ರೀತಿ. ಟ್ರಸ್ಟ್ ಮೀ ಅಂತ 1000 ಸಲ ಹೇಳ್ತಾ ಇದ್ದೀನಿ. ಪ್ರೀತಿ ಸಂಬಂಧಗಳ ಬಗ್ಗೆ ನಂಬಿಕೆ ಇಲ್ಲ ಅಂದಮೇಲೆ ನನ್ನನ್ನು ಯಾಕೋ ಮದ್ವೆ ಆದೆ? ಪ್ರೀತಿ ಸಂಬಂಧ? ಪ್ರೀತಿ ನನ್ನ ಜೊತೆ, ಸಂಬಂಧ ನನ್ನ ಮಗನ ಜೊತೆ. ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಿದ್ಯಾ ಅಂದಮೇಲೆ ನಿನ್ ಜೊತೆ ಜೀವನ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಐ ವಾಂಟ್ ಡಿವೋರ್ಸ್. ಅಮ್ಮ,
ಇವತ್ತು ನಾನು ಮನೆಗೆ ಬರ್ತಾ ಇಲ್ಲ. ಯಾಕೆ? ನಾಳೆ ಫೈನಲ್ ಮ್ಯಾಚ್ ಇರೋದ್ರಿಂದ ಅಪ್ಪ ಕೋಚ್ ಅಂಕಲ್ ಮನೆಗೆ ಹೋಗಕ್ಕೆ ಹೇಳಿದ್ದಾರೆ. ಸರಿ, ಹುಷಾರು. ಹಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಮ್ಮ. ಯಾರದು? ರಾಘು ಮನೆಗೆ ಬರ್ತಿಲ್ವಂತೆ. ಓ ಅದಾ, ನಾನೇ ರಾಜಶೇಖರ್ ಮನೆಗೆ ಹೋಗೋಕೆ ಹೇಳಿದ್ದೀನಿ. ನಾಳೆ ಫೈನಲ್ ಮ್ಯಾಚ್ ಇರೋದ್ರಿಂದ ಸ್ವಲ್ಪ ಕಾಫಿ ತರ್ತೀಯಾ? ಹಾಂ. ಹಲೋ ಸರ್. ಹಾಯ್ ಅರುಣ್, ಹೌ ಯು? ಏನು ಸರ್, ಇವಾಗ ತಾನೇ ಆಫೀಸಿಂದ ಬಂದಿದ್ದೀನಿ. ಹೌ ಆರ್ ಯು ಅಂತ ಇದ್ದೀರಾ? ಹೇ ಕೂಲ್, ಜಸ್ಟ್ ತಮಾಷೆ ಮಾಡಿದೆ. ನೀವು ಇಮಿಡಿಯೇಟ್ ಆಗಿ ಬಾಂಬೆ ಹೊರಟ್ಬಿಡಿ. ಡೀಟೇಲ್ಸ್ ಆ್ಯಂಡ್ ಫ್ಲೈಟ್ ಟಿಕೆಟ್ನ ಕಳಿಸ್ಕೊಡ್ತೀನಿ. ಸರ್ ಅದು ನೋ ಅಟ್ ಎನಿ ಕಾಸ್ಟ್ ಯು ಹ್ಯಾವ್ ಟು ಲೀವ್ ಟು ನೈಟ್. ಸರಿ ಸರ್. ಹಾಯ್ ರಂಜಿತ್. ಟುಮಾರೋ ನನ್ನ ಪೆಂಡಿಂಗ್ ಫೈಲ್ಸ್ನೆಲ್ಲ ಸ್ವಾತಿ ಮೇಡಮ್ ಮೂವ್ ಮಾಡಿಬಿಡಿ ಬ್ರದರ್. ಅದೇ ಬ್ರದರ್, ಮೀಟಿಂಗು ಬಾಂಬೆಲಿ, ಸೊ ಹೋಗ್ತಾ ಇದ್ದೆ. ಹೌದಾ? ಎಮ್ ಡಿ ಅವರು ಇವತ್ತೇ ಹೋಗುವಂಥ ಪ್ರೆಸರ್ ಹಾಕಿದ್ರಲ್ಲ. ಅಯ್ಯೋ, ನಾನು ಆಲ್ರೆಡಿ ಆನ್ ದಿ ವೇ ಬ್ರದರ್. ಓಹ್ ಸರಿ ಬ್ರದರ್. ಮೀಟಿಂಗ್ ಇರೋದು ಇನ್ನೂ 3 ದಿವಸ ಆದರೆ ಇವತ್ತೇ ಹೋಗುವಂಥವನಲ್ಲ. ಮನೆಗೆ ಹೋಗಿ ತೊಗೊಂಡು ಹೋಗ್ತಾರೆ. ಐಶು, ಐಶು ಎಲ್ಲಿದ್ಯಾ? ಆ ವೈಟ್ ಫೀಲ್ಡ್ದು ಪ್ರಾಜೆಕ್ಟ್ ಫೈಲ್ ತೊಗೊಂಡು ಬಾರೆ. ಐಶು, ಯಾರದು? ಅಮ್ಮ ಅಮ್ಮ ಎದ್ದೇಳಮ್ಮ. ಅಮ್ಮ 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 ಬಾಗಲ್ ತೆಗಿಯಮ್ಮ. ಅಮ್ಮ 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 ಅಮ್ಮ. ರಘು, ಏನಿದು ಗಾಯ? ಬಿದ್ಬಿಟ್ಟೆ ಅಮ್ಮ. ಇಷ್ಟೊಂದು ರಕ್ತ ಬರ್ತಿದೆ. ಬಾ ಅಮ್ಮ, ಒಳಗಡೆ ಬಾ. ತುಂಬಾ ನೋವ್ತಿದೆ ಅಮ್ಮ. ಏನ್ ಮಾಡ್ಕೊಂಡೆ ಕಂದ? ಅಮ್ಮ ತುಂಬಾ ನೋವ್ತಿದೆ ಅಮ್ಮ. ಬಿದ್ದೆ. ಕಾಲಮ್ಮ ಹೋಗ್ತಿದ್ಯಾ? ಹುಷಾರಾಗಿ ಮಲ್ಕೋ. ಅಮ್ಮ 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 ಮಲ್ಕೋ. ಅಮ್ಮ ಬಿಟ್ಟು ಹೋಗ್ಬೇಡಿ ಅಮ್ಮ, ಕಾಲು ನೋವು.
ಆ ಕ್ಷಣದ ಅನುಮಾನಕ್ಕೆ ಹಾಗೂ ಕೋಪಕ್ಕೆ ಒಳಗಾಗದೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅನ್ನೋ ಗಾದೆಯನ್ನು ಅರ್ಥಕೊಂಡಿದ್ದಿದ್ರೆ ನನ್ನ ಗೆಳೆಯನ ಸ್ಥಿತಿ ಹಾಗೂ ಅವನ ಸಂಸಾರದ ಸ್ಥಿತಿ ಹೀಗಾಗ್ತಾ ಇರಲಿಲ್ಲ. ನಂಬಿಕೆ ಅನ್ನೋದು ಬರೀ ಪದ ಅಲ್ಲ, ಅದು ನಮ್ಮ ಸಂಬಂಧಗಳ ಸೇತುವೆ. ಸ್ನೇಹ, ಪ್ರೀತಿ, ಸಹೋದರತ್ವ ಮತ್ತು ಎಲ್ಲ ಸಂಬಂಧಗಳು ನಿಂತಿರೋದೇ ಆ ಸೇತುವೆ ಮೇಲೆ. ಈ ಸಂಬಂಧಗಳ ಸೇತುವೆ ಒಡೆಯದೇ ಇರೋ ಹಾಗೆ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. I trust you, Bobby. I trust you, Bobby.